ಬೃಹತ್ ಸಮಾವೇಶದ ಒಂದು ಚಿತ್ರಣ. ಎಂ ಕುಮಾರಸ್ವಾಮಿ ಅವರಿಂದ ಭಾಷಣ. ನಮ್ಮ ಈ ಹೋರಾಟ ಯಶಸ್ಸನ್ನು ಕಾಣಲೇಬೇಕು, ಅದು ಕಾಣುತ್ತದೆ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆಯಿಂದ ನಾನು ಇವತ್ತು ನಿಮ್ಮ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ. ಈ ಬೆಡ್ತಿಯನ್ನು ವರದಾ ನದಿಗೆ ಸೇರಿಸ್ತಕ್ಕಂಥ ಒಂದು ಯೋಜನೆ ಏನಿದೆ, ಇದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಹೇಳಿ ನದಿಗಳನ್ನು ಒಟ್ಟಾರೆ ಜೋಡಣೆ ಮಾಡ್ತಕ್ಕಂಥ ಒಂದು ಭಾರತ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದರ ಒಂದು ಭಾಗವಾಗಿ ಇದೆ. ಈಗಾಗಲೇ ಈ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಏನಿದೆ ಕೇಂದ್ರ ಸರ್ಕಾರದಲ್ಲಿ, ಅವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 2019ರವರೆಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ದೇಶದಲ್ಲಿ 5334 ದೊಡ್ಡ ಅಣೆಕಟ್ಟುಗಳನ್ನು ನಾವು ಕಟ್ಟಿದ್ದೀವಿ. ಪ್ರತಿಯೊಂದು ಅಣೆಕಟ್ಟು ಕಟ್ಟುವಾಗಲೂ ಕೂಡ ಇವರು ಕೊಡೋದು ಒಂದೇ ಆಶ್ವಾಸನೆ, ಏನಪ್ಪ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಯನ್ನು ಒದಗಿಸ್ತೀವಿ, ಕೃಷಿ ಉತ್ಪಾದನೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಮತ್ತು ಪ್ರವಾಹವನ್ನು ನಿಯಂತ್ರಣ ಮಾಡ್ತೀವಿ, ಇತ್ಯಾದಿ 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 ಘೋಷಣೆಗಳನ್ನು ಅವರು ಕೊಡ್ತಾನೆ ಹೋಗ್ತಾರೆ. ಮತ್ತು ಖರ್ಚು ಬಹಳ ಕಡಿಮೆ ಆಗಿರುತ್ತೆ ಅಂತ ಅನ್ನೋದನ್ನು ತೋರಿಸ್ತಾರೆ. ಈ 5334 ದೊಡ್ಡ ಡ್ಯಾಮುಗಳಲ್ಲಿ ಅತಿ ಹೆಚ್ಚಿನ ಡ್ಯಾಮುಗಳು, 2000ಕ್ಕಿಂತ ಹೆಚ್ಚು ಡ್ಯಾಮುಗಳು ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಆದರೆ ಇವತ್ತಿಗೂ ಕೂಡ ಮಹಾರಾಷ್ಟ್ರ ಅತಿ ಹೆಚ್ಚು ಬರಪೀಡಿತವಾದಂಥ ರಾಜ್ಯ ಅಂತಂದರೆ ಮಹಾರಾಷ್ಟ್ರ. ಸೊ ಇದರಿಂದ ನಮಗೆ ಗೊತ್ತಾಗತ್ತೆ ಈ ದೊಡ್ಡ ಡ್ಯಾಮುಗಳ ಬಂಡವಾಳ ಸಂಪೂರ್ಣವಾಗಿ ಇವತ್ತು ಬಯಲಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇದು ಸಾಲದು ಅಂತ ಹೇಳಿ ಭಾರತ ಸರ್ಕಾರ ಮತ್ತಷ್ಟು ಡ್ಯಾಮ್ಗಳನ್ನು ಕಟ್ಟತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಅದಕ್ಕೆ ನದಿ ಜೋಡಣೆ ಯೋಜನೆ ಅಂತ ಹೇಳಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆ ಇದನ್ನ ಮುಂದಿಟ್ಟಿದೆ. ಇದರ ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ. ಮೊದಲನೇದು 36 ಮೇಜರ್ ಡ್ಯಾಮ್ಗಳನ್ನು ಕಟ್ಟತಕ್ಕಂಥದ್ದು. ಈ 5300 ಸಾಲದು ಅಂತ ಹೇಳಿ 36 ಮೇಜರ್ ಡ್ಯಾಮ್ಗಳನ್ನು ಕಟ್ಟತಕ್ಕಂಥದ್ದು, 12,500 ಕಿಲೋಮೀಟರ್ ಉದ್ದದ ಕಾಲುವೆಯ ಜಾಲವನ್ನು ಕಟ್ಟತಕ್ಕಂಥದ್ದು, 94 ಕಿಲೋಮೀಟರ್ ಸುರಂಗ ಮಾರ್ಗಗಳನ್ನು ಕಟ್ಟತಕ್ಕಂಥದ್ದು, ಮತ್ತು 2 ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳನ್ನು ಪೂರ್ವಕ್ಕೆ ತಿರುಗಿಸ್ತಕ್ಕಂಥದ್ದು. ನಮ್ಮ ಬೆಡ್ತಿದ್ದೀವಿ, ಇವತ್ತು ನಾವೇನು ಚರ್ಚೆ ಮಾಡ್ತಿದ್ದೀವಿ ಆ ರೀತಿ. ಅದರಲ್ಲಿ ಒಂದು ಕೇರಳ ರಾಜ್ಯದಲ್ಲಿ ಪಾಂಬಾ ಮತ್ತು ಅಚ್ಚನ್ ಕೋವಿಲ್ ಅಂತಕ್ಕಂಥ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯನ್ನ ವೈಪಾರ್ ಅದಕ್ಕೆ ತಿರುಗಿಸ್ತಕ್ಕಂಥದ್ದು. ಎರಡನೇದು ಕರ್ನಾಟಕದಲ್ಲಿ 2 ಯೋಜನೆಗಳನ್ನು ಪ್ರಾರಂಭದಲ್ಲಿ ಇಟ್ಟಿದ್ರು. ಮೊದಲನೇದಾಗಿ ನೇತ್ರಾವತಿ ನದಿಯನ್ನ 2 ಭಾಗ ಮಾಡಿ ಒಂದನ್ನ ಹೇಮಾವತಿಗೂ ಇನ್ನೊಂದನ್ನ ತುಂಗಭದ್ರಾ ನದಿಗೂ ಸೇರಿಸ್ತಕ್ಕಂಥದ್ದು. ಆದರೆ ಯಾವಾಗ ಎತ್ತಿನಹೊಳೆ ಯೋಜನೆ ಬಂತೋ ಆವಾಗ ನೇತ್ರಾವತಿನಲ್ಲಿ ಹೆಚ್ಚಿನ ನೀರು ದೊರೆಯೋದಿಲ್ಲ ಅಂತ ಅದನ್ನು ಕೈ ಬಿಟ್ಬಿಟ್ರು. ಅಲ್ಲಿಗೆ ನೇತ್ರಾವತಿಗೆ ಮುಕ್ತಿ ಸಿಕ್ತು. ಇವಾಗ ಇಲ್ಲಿ ಸಿಕ್ಕಾಕೊಂಡಿರೋದು ಮಾತ್ರ ಬೇಡ್ತಿ ವರದಾ. ಇನ್ನೊಂದನ್ನು ನಾವಿಲ್ಲಿ ಗಮನಿಸಬೇಕು, ಈ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ ಇದರಲ್ಲಿ ಬೆಡ್ತಿ ವರದಾ ಮಾತ್ರ ಇರ್ತಕ್ಕಂಥದ್ದು. ಈ ಅಘನಾಶಿನಿಯನ್ನ ವೇದಾವತಿ ನದಿಗೆ ಸೇರಿಸ್ತಕ್ಕಂಥದ್ದು ಇದರ ಮೇನ್ ಪ್ರಾಜೆಕ್ಟ್ನಲ್ಲಿ ಇಲ್ಲ. ಅದು ಕೊನೆ ಘಳಿಗೆನಲ್ಲಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥ ಯೋಜನೆ ಅದು. ಓಕೆ, ಸೊ ಈಗ ಈ ಇಷ್ಟೊಂದು ದೊಡ್ಡ ನೀರಾವರಿ ಯೋಜನೆಗಳನ್ನು ನಾವು ಮಾಡಿದ್ದೀವಿ. ಇದರ ಒಂದು ಫಲಶ್ರುತಿ ಏನಾಗಿದೆ ಅಂತ ಅನ್ನೋದನ್ನು 1987ರಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ರಾಜೀವ್ ಗಾಂಧಿಯವರು ರಾಜ್ಯದ ನೀರಾವರಿ ಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಅವರು ಏನು ಮಾತನಾಡಿದರು, ಆ ಕಾಲದಲ್ಲಿ ಇದು ಬಹಳ ಪ್ರಚಾರವಾಗಿತ್ತು. ಆ ನಂತರದ ತಲೆಮಾರಿನ ಯುವಕರಿಗೆ ಇದು ಗೊತ್ತಿಲ್ಲ ಅಂತ ಕಾಣುತ್ತೆ, ಅದರಿಂದ ನಮ್ಮ ಮುಂದೆ ಹೇಳ್ತೀನಿ. ಅವರು ರಾಜ್ಯಗಳ ನೀರಾವರಿ ಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ 87ರಲ್ಲಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಮಾಡಿದಂಥ ಭಾಷಣದ ಒಂದು ಪ್ಯಾರ, 1951ರಿಂದ ನಾವು ಕೈಗೊಂಡ 246 ಭಾರಿ ನೀರಾವರಿ ಯೋಜನೆಗಳ ಪೈಕಿ 65 ಯೋಜನೆಗಳು ಮಾತ್ರ ಮುಕ್ತಾಯವಾಗಿವೆ. 246ರಲ್ಲಿ 65 ಯೋಜನೆಗಳು ಮಾತ್ರ ಮುಕ್ತಾಯವಾಗಿವೆ. ಈ ಯೋಜನೆಗಳಿಂದ
ಜನಗಳಿಗೆ ಯಾವ ಲಾಭವೂ ದೊರೆತಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. 16 ವರ್ಷಗಳ ಕಾಲ ನಾವು ವ್ಯರ್ಥವಾಗಿ ಹಣವನ್ನು ಸುರಿದಿದ್ದೇವೆ, ಆದರೆ ಜನಗಳಿಗೆ ಪ್ರತಿಫಲವಾಗಿ ಏನೂ ದೊರೆತಿಲ್ಲ. ನೀರಾವರಿ, ಕುಡಿಯುವ ನೀರು, ಕೃಷಿ ಉತ್ಪಾದನೆಯ ಹೆಚ್ಚಳ, ದೈನಂದಿನ ಜೀವನದಲ್ಲಿ ಅನುಕೂಲ ಏನೂ ಇಲ್ಲ. ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಯವರು, ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಪ್ರಧಾನಮಂತ್ರಿಯವರು ನೀರಾವರಿ ಮಂತ್ರಿಗಳನ್ನು ಕುರಿತು ಹೇಳಿದಂತಹ ಮಾತು ಇದು ಸತ್ಯಸ್ಯ ಸತ್ಯ. ಯಾಕೆಂದ್ರೆ ನಾವು ಕೂಡ ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅನ್ನು ನೋಡ್ತೀವಿ, ಅಥವಾ ಉತ್ತರ ಕನ್ನಡದಲ್ಲಿ ಕೃಷ್ಣಾ ಡ್ಯಾಮ್ ಅನ್ನ ನೋಡ್ತೀವಿ. ಎಲ್ಲದರ ಕಥೆಯೂ ಇದೇ ಥರ. ಈ 36 ಡ್ಯಾಮ್ಗಳನ್ನ ನದಿ ಜೋಡಣೆಯಲ್ಲಿ ಏನು ಮಾಡ್ತಿದ್ದಾರೆ, ಇದರ ಫಲಶ್ರುತಿಯು ಇದೇ ಥರ. ಈ ಏನು 5300 ಡ್ಯಾಮ್ಗಳನ್ನು ಕಟ್ಟಿದ್ವಿ, ಆಮೇಲೆ ಮೈನಿಂಗ್ ಯೋಜನೆಗಳನ್ನು ಮಾಡಿದ್ವಿ. ಈ ಎಲ್ಲ ಸೋಕಾಲ್ಡ್ ಅಭಿವೃದ್ಧಿ ಯೋಜನೆಗಳ ಫಲಶ್ರುತಿ ಏನಪ್ಪಾ ಅಂತಂದ್ರೆ 6 ಕೋಟಿ ಜನ ನಿರಾಶ್ರಿತರಾಗಿದ್ದಾರೆ. ಈ 6 ಕೋಟಿ ಜನ ಏನು ನಿರಾಶ್ರಿತರಾಗಿದ್ದಾರೆ, ಇದರಲ್ಲಿ 25%ಗಿಂತಲೂ ಕಡಿಮೆ ನಿರಾಶ್ರಿತರಿಗೆ ಒಂದು ಸ್ವಲ್ಪ ಪುನರ್ವಸತಿ ಸೌಲಭ್ಯ ದೊರೆತಿದೆ. ಇನ್ನು 75% ನಿರಾಶ್ರಿತರಾದವರಿಗೆ, ಅಂದರೆ ಸುಮಾರು 4.5 ಕೋಟಿ ಜನಗಳಿಗೆ ಯಾವ ಪುನರ್ವಸತಿ ಸೌಲಭ್ಯವೂ ದೊರೆತಿಲ್ಲ. ಅವರು ಎಲ್ಲಿ ಹೋದರೂ ಗೊತ್ತಿಲ್ಲ, ಬದುಕಿದಾರ ಸತ್ತಿದಾರೋ ಗೊತ್ತಿಲ್ಲ, ಸರ್ಕಾರಕ್ಕೂ ಕೂಡ ಅದು ಬೇಕಿಲ್ಲ. ಈ 6 ಕೋಟಿ ಜನ ಏನು ನಿರಾಶ್ರಿತರಾಗಿದ್ದಾರೆ, ಇದರಲ್ಲಿ ಹತ್ತತ್ರ 50% ಜನಗಳು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅದರಲ್ಲಿ ಬಹಳ ಮುಖ್ಯವಾಗಿ ಆದಿವಾಸಿ ಈ ಟ್ರೈಬಲ್ ಜನಗಳು ಏನಿದ್ದಾರೆ ಅವರೇನೆ. ಅಂದರೆ ದೇಶದ ಅತ್ಯಂತ ದುರ್ಬಲರಾಗಿರ್ತಕ್ಕಂಥ, ಯಾವುದೇ ಕಾಯ್ದೆ ಕಾನೂನುಗಳನ್ನ ಅರ್ಥ ಮಾಡಿಕೊಳ್ಳಲಾರದಂಥ, ಅರಣ್ಯದಲ್ಲೇ ಪ್ರಕೃತಿಯ ಜೊತೆಗೆ ಒಂದಾಗಿ ಬದುಕ್ತಾ ಇರ್ತಕ್ಕಂಥ ಈ ಜನಗಳನ್ನೇನೆ ನಮ್ಮ ಈ ಸೋಕಾಲ್ಡ್ ಅಭಿವೃದ್ಧಿ ಯೋಜನೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ನೀರಾವರಿ ಯೋಜನೆಗಳು ಅವರನ್ನು ಸಂಪೂರ್ಣವಾಗಿ ಗುಡಿಸಿ ಗುಂಡಾಂತರ ಮಾಡಾಕ್ಬಿಟ್ಟಿವೆ. ನರ್ಮದಾ ನದಿ ಯೋಜನೆ ಮಾಡ್ತಾ ಇರಬೇಕಾದ್ರೆ ಹೆಚ್ಚಾಗಿ ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಇದ್ದಂಥವರೇ ಟ್ರೈಬಲ್ ಜನಗಳು ಹೆಚ್ಚಾಗಿ. ಅವರಿಗೆ ಕೇಂದ್ರ ಸರ್ಕಾರದವರು ಏನು ಹೇಳಿದ್ರಪ್ಪ ಅಂದರೆ, ನೀವು ಅರಣ್ಯವಾಸಿಗಳು, ನಿಮಗೆ ಪರ್ಯಾಯವಾಗಿ ನಾವು ಅರಣ್ಯದಲ್ಲೇ ನಿಮಗೆ ಜಾಗವನ್ನು ಮಾಡಿಕೊಡ್ತೀವಿ ಅಂತ ಹೇಳೋದ್ರಿಂದ ಒಕ್ಕಲೆಬ್ಸಿದರು. ಯೋಜನೆ ಮುಗಿಯೋ ಹೊತ್ತಿಗೆ ಎಲ್ಲಿದೆ ಅರಣ್ಯ? ಅರಣ್ಯ ಇಲ್ಲವೇ ಇಲ್ಲ. ಅರಣ್ಯ ಎಲ್ಲ ಕೊಡೋಕ್ಕಾಗೋದಿಲ್ಲ, ನಿಮಗೊಂದಷ್ಟು ಕ್ಯಾಶ್ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಅಂತ ಹೇಳಿ ಕೊನೆಗೆ ಅವ್ರಿಗೆ ಹೇಳಿದರು. ಈ ರೀತಿ ಈ ನೀರಾವರಿ ಯೋಜನೆಗಳು ಅಂತ ಏನು ಕರಿತೀವಿ, ದೊಡ್ಡ ದೊಡ್ಡ ಡ್ಯಾಮ್ಗಳು ಅಂತ ಅನ್ನೋದು, ಇದೆಲ್ಲವೂ ಕೂಡ ಅತ್ಯಂತ ಹಿಂದುಳಿದ ಜನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಮೋಸ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಅನ್ನೋದನ್ನ ಅನೇಕ ಇದರಲ್ಲಿ ಹೇಳ್ಬೋದು. ವರ್ಲ್ಡ್ ಡೆವಲಪ್ಮೆಂಟ್ ಡ್ಯಾಮ್ ಕಮಿಷನ್ ಅಂತ ಒಂದನ್ನ ಮಾಡಿದ್ರು. ವರ್ಲ್ಡ್ ಕಮಿಷನ್ ಡ್ಯಾಮ್ ಅಂತ ವಿಶ್ವಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ 1998ರಲ್ಲಿ ವಿಶ್ವಸಂಸ್ಥೆ ಅದನ್ನು ಅಪಾಯಿಂಟ್ ಮಾಡುತ್ತೆ. ಯಾಕೆ ಅಪಾಯಿಂಟ್ ಮಾಡುತ್ತೆ ಅಂತಂದ್ರೆ, ಇಷ್ಟೊಂದು ದೊಡ್ಡ ಡ್ಯಾಮ್ಗಳನ್ನು ಜಗತ್ತಿನಾದ್ಯಂತ ಕಟ್ತಾ ಇದ್ದೀವಿ, ಇವುಗಳಿಂದ ಜನಗಳಿಗೆ ಏನಾರು ಉಪಯೋಗ ಆಗ್ತಾ ಇದೆಯಾ ಅಂತ ಅನ್ನೋದನ್ನು ಪರಿಶೀಲನೆ ಮಾಡಿ ಅಂತಂದ್ರು. ಅವರು ಸಾವಿರಾರು ಡ್ಯಾಮ್ಗಳನ್ನು ಅಧ್ಯಯನ ಮಾಡಿ 2002ರಲ್ಲಿ ಕೊಟ್ಟ ವರದಿ ಏನಪ್ಪ ಅಂದರೆ, ಈ ಎಲ್ಲ ದೊಡ್ಡ ಡ್ಯಾಮ್ಗಳು ಏನಿದೆ ಇವು ಏನೇನು ಆಶ್ವಾಸನೆಯನ್ನು ಕೊಟ್ಟಿದ್ವು, ನೀರಾವರಿಯನ್ನು ಹೆಚ್ಚಿಸ್ತೀವಿ, ಆಹಾರದ ಬೆಳೆ ಜಾಸ್ತಿ ಆಗತ್ತೆ, ಪ್ರವಾಹ ನಿಯಂತ್ರಣ ಇತ್ಯಾದಿ ಏನೇನು ಹೇಳಿದ್ರು, ಇದರಲ್ಲಿ ಯಾವುದೂ ಕೂಡ ಸತ್ಯವಾಗಿಲ್ಲ. ಎಲ್ಲ ವಿಧದಲ್ಲೂ ದೊಡ್ಡ ಡ್ಯಾಮ್ಗಳು ಸಂಪೂರ್ಣವಾಗಿ ವಿಫಲವಾಗಿವೆ. ಆದ್ದರಿಂದ ದೊಡ್ಡ ಡ್ಯಾಮ್ಗಳನ್ನು ಪ್ರಪಂಚದಲ್ಲಿ ಎಲ್ಲೂ ಕಟ್ಟಬಾರದು ಅಂತ ಹೇಳಿ 2002ನೇ ಇಸ್ವಿನಲ್ಲಿ ಅವರು ವರದಿಯನ್ನು ಕೊಟ್ಟರು. ಆ ಸಮಯದಲ್ಲಿಯೇ ನಮ್ಮ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯವರು ಈ 36 ಬೃಹತ್ ಡ್ಯಾಮ್ಗಳನ್ನು ಕಟ್ಟತಕ್ಕಂಥ ವರದಿಯನ್ನು ಕೂಡ ನಮ್ಮ ಮುಂದೆ ಇಟ್ಟರು. ಎಷ್ಟು ಒಂದು ವಿಪರ್ಯಾಸ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಈ ವಿಷಯಗಳನ್ನು ಹೇಳಿದೆ. ಇವತ್ತು ಪ್ರಮುಖವಾದ ಅಂಶಕ್ಕೆ ನಾವು ಬರೋದಾದರೆ, ಈ ಬೆಡ್ತಿನ ನಾವು ವರದಾ ನದಿಗೆ ಸೇರ್ತಕ್ಕಂಥದ್ದು ಅಥವಾ ಅಘನಾಶಿಯನ್ನ ವೇದಾವತಿಗೆ ಸೇರಿಸ್ತಕ್ಕಂಥದ್ದು, ಈ ನದಿ ತಿರುವು ಯೋಜನೆಗಳು ಅಂದರೆ ಏನಿದೆ, ಇದರ ಕೆಳಗಡೆ ಇರ್ತಕ್ಕಂಥ ಅವೈಜ್ಞಾನಿಕ ಸತ್ಯ. ರಾಜಕಾರಣಿಗಳು ಇದನ್ನು ವೈಜ್ಞಾನಿಕ ಅಂತಾರೆ, ನಾವು ಅದನ್ನ ಅವೈಜ್ಞಾನಿಕ ಸತ್ಯ ಅಂತ ಕರೆಯೋದು. ಅವ್ರೇನ್ ಹೇಳ್ತಾರೆ, ನದಿಗಳು ಸಮುದ್ರಕ್ಕೆ ಸೇರುವುದು ವ್ಯರ್ಥ. ಅಘನಾಶಿನಿ ನದಿ ಇಲ್ಲೇ ಸಮುದ್ರಕ್ಕೆ ಸೇರುತ್ತೆ,
ಅಪಾರವಾದ ನೀರು ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುತ್ತದೆ. ಅದನ್ನ ಜನಗಳು ಕುಡಿದ್ರೆ ಅದು ಸಾರ್ಥಕ, ಅದು ಸಮುದ್ರಕ್ಕೆ ಸೇರಬಾರ್ದು. ಬೆಡ್ತಿ ನದಿ ಸಮುದ್ರಕ್ಕೆ ಸೇರಬಾರ್ದು. ಯಾವ ನದಿಯ ನೀರುಗಳು ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ವ್ಯರ್ಥ ಅಂತಕ್ಕಂಥ ಒಂದು ದೊಡ್ಡ ವಿಜ್ಞಾನವನ್ನ ನಮ್ಮ ರಾಜಕಾರಣಿಗಳು ಹೇಳಿದ್ರು. ಅದು ಯಾವ ವಿಜ್ಞಾನಿಯೋ ಒಂದು ಕಲ್ಪನೆಗಳನ್ನ ಪಡೆದಿರ್ತಕ್ಕ ಈ ಎರಡು ಯೋಜನೆಗಳೇನಿದೆ, ಈ ಬೆಡ್ತಿಯನ್ನ ವರ್ಧಾ ನದಿಗೆ ಜೋಡಣೆ ಮಾಡತಕ್ಕಂತ ಯೋಜನೆ ಏನಿದೆ, ಇದರ ಕೆಲವು ಸ್ಥೂಲವಾದಂತ ಇದುವರೆಗೆ ಲಭ್ಯವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ. ಶಿರಸಿ ಹತ್ತಿರದ ಪಟ್ಟಣದ ಹೊಳೆ, ಈಗ ಈ ಬೆಡ್ತಿ ನದಿಯ ಎರಡು ಉಪನದಿಗಳು ಶಾಲ್ಮಲಾ ಮತ್ತು ಪಟ್ಟಣದ ಹೊಳೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಶಾಲ್ಮಲಾ ನದಿಗೆ ಶಿರಸಿ ತಾಲೂಕಿನ ಹುಳಗೋಳ ಅನ್ನುವ ಕಡೆಯಲ್ಲಿ ಒಂದು ದೊಡ್ಡ ಡ್ಯಾಮ್ ಅನ್ನ ಕಟ್ತಾರೆ. ಇದರಲ್ಲಿ ಆ ಡ್ಯಾಮ್ ಎಷ್ಟಪ್ಪ ಅಂತಂದ್ರೆ 1574 ಅಡಿ ಅಥವಾ 480 ಮೀಟರ್ ಎತ್ತರದ ಒಂದು ದೊಡ್ಡ ಡ್ಯಾಮ್ ಅನ್ನ ಕಟ್ತಾರೆ. ಇದರಿಂದ ಈಗ ಅವರು ಹೇಳಿರೋ ಪ್ರಕಾರ 642 ಹೆಕ್ಟೇರ್ ಅರಣ್ಯ ಭೂಮಿ ನಾಶವಾಗುತ್ತೆ, 106 ಹೆಕ್ಟೇರ್ ಕೃಷಿ ಭೂಮಿ ಮುಳುಗೋಗುತ್ತೆ, 72 ಹೆಕ್ಟೇರು ಕಾಮನ್ ಲ್ಯಾಂಡ್ ಊರೊಟ್ಟಿನ ಭೂಮಿ ಅಂತ ಕರಿತೀವಲ್ಲ, ಗೋಮಾಳ ಇತ್ಯಾದಿ, ಅವು ಸಂಪೂರ್ಣವಾಗಿ ಮುಳುಗೋಗುತ್ತೆ. 967 ಕುಟುಂಬಗಳು ಸಂಪೂರ್ಣವಾಗಿ ಅವರು ನಿರಾಶ್ರಿತರೆ. ಈ 6 ಕೋಟಿ ಜನಗಳಿಗೆ ಇವರು ಸೇರ್ಕೋತಾರೆ, 967 ಕುಟುಂಬಗಳು. ಈ ಡ್ಯಾಮ್ ನಲ್ಲಿ ಸಂಗ್ರಹವಾದ ನೀರನ್ನ 14.8 ಕಿಲೋಮೀಟರ್ ಉದ್ದದ 50 ಮೀಟರ್ ಅಗಲದ ನಾಲೆಯ ಮೂಲಕ ವರದಾ ನದಿ ನೀರನ್ನ ಸಾಗಿಸ್ತೀವಿ. ವರದಾ ನದಿ ತುಂಗಭದ್ರಾ ನದಿಗೆ ಉಪನದಿಯಾದ್ದರಿಂದ ಕೊನೆಯಲ್ಲಿದ್ದು ತುಂಗಭದ್ರಾ ನದಿಗೆ ಸೇರಿ ಅದು ರಾಯಚೂರು ಈ ಕಡೆ ಅವರಿಗೆ ನೀರಾವರಿಯನ್ನು ಕೊಡುತ್ತೆ ಅಂತ ಅನ್ನೋದನ್ನ ಹೇಳಿದ್ದಾರೆ. ಎರಡನೇದು ಸಾಲ್ಕಣಿ ಅಂತ ನಾವು ಕಡೆ, ಇನ್ನು ಪಟ್ಟಣದ ಹಳ್ಳಕ್ಕೆ ಸಾಲ್ಕಣಿನ ಕಡೆ ಡ್ಯಾಮ್ ಅನ್ನ ಕಟ್ತಾರೆ. ಇದು 512.75 ಮೀಟರ್ ಎತ್ತರದ ಡ್ಯಾಮು ಅಥವಾ 1682 ಅಡಿ ಎತ್ತರದ ಡ್ಯಾಮ್ ಕಟ್ತಾರೆ. ಇಲ್ಲಿ 8.5 ಕಿಲೋಮೀಟರ್ ಉದ್ದದ ನಾಲೆ ಹುಳಗೋಳ ಜಲಾಶಯಕ್ಕೆ ಈ ನೀರನ್ನ ಸಾಗಿಸ್ತಾರೆ. ಹುಳಗೋಳ ಜಲಾಶಯದಿಂದ ಮುಂದಕ್ಕೆ ಅದು ಉತ್ತರ ರಾಯಚೂರು ಕಡೆಗೆ ಅದು ಹೋಗುತ್ತೆ. ಇದರಲ್ಲಿ ಮುಳುಗಡೆ ಆಗ್ತಂತ ಸಾಲ್ಕಣಿ ಈ ಡ್ಯಾಮ್ನಲ್ಲಿ ಮುಳುಗಡೆ ಆಗ್ತಂಥದ್ದು ಸರ್ಕಾರ ಕೊಟ್ಟಿರ್ತಕ್ಕಂಥ ಡೇಟಾ ಪ್ರಕಾರ 24 ಹೆಕ್ಟೇರ್ ಅಥವಾ 460 ಎಕರೆ ಭೂಮಿ ಅರಣ್ಯ ಕೃಷಿ ಭೂಮಿ, 154 ಹೆಕ್ಟೇರ್ ಅರಣ್ಯ ಭೂಮಿ ಅಥವಾ 385 ಎಕರೆ ಊರೊಟ್ಟಿನ ಭೂಮಿ 16 ಹೆಕ್ಟೇರ್ ಅಥವಾ 40 ಎಕರೆ, ಒಟ್ಟು 184 ಹೆಕ್ಟೇರ್ ಭೂಮಿಗಳು ಇದರಲ್ಲಿ ನಾಶವಾಗುತ್ತೆ. ಇದನ್ನ ನಾನು ಒಂದು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಹಾಕಿದ್ದೀನಿ. ಈ ಅರಣ್ಯ ಭೂಮಿ ಮುಳುಗಡೆ ಆಗ್ತಕ್ಕಂಥದ್ದು ಹುಳುಗೋಳ ಮತ್ತು ಸಾಲ್ಕಣಿ ಎರಡೂ ಸೇರಿ 1990 ಎಕರೆ. ಈ ಅರಣ್ಯ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಅರಣ್ಯ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಈ ಪ್ರದೇಶ ಏನಿದೆ ಉತ್ತರ ಕನ್ನಡ, ಇದು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳಿಂದಲೇ ಆವೃತವಾದಂಥ ಭೂಮಿ. ಇಲ್ಲಿ ಒಂದೊಂದು ಮರ ಕಡಿದ್ರು ಅದು ಪಶ್ಚಿಮ ಘಟ್ಟವನ್ನು ನಾಶ ಮಾಡಿದ ಹಾಗೇನೆ. ಇಡೀ ದಕ್ಷಿಣ ಭಾರತದಲ್ಲಿ ಹುಟ್ಟತಕ್ಕಂಥ ಎಲ್ಲಾ ನದಿಗಳು ಕೂಡ ಪಶ್ಚಿಮ ಘಟ್ಟಗಳಲ್ಲಿಯೇ ಹುಟ್ಟತಕ್ಕಂಥದ್ದು. ಅದರಲ್ಲೂ ಪೂರ್ವಕ್ಕೆ ಹರಿತಕ್ಕಂಥ ಕೃಷ್ಣಾ ಮತ್ತು ಅದರ ಉಪನದಿ, ಕಾವೇರಿ ಮತ್ತು ಅದರ ಉಪನದಿ, ತುಂಗಭದ್ರಾ ಮತ್ತು ಅದರ ಉಪನದಿ ಎಲ್ಲವೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ತೆಲಂಗಾಣ, ಆಂಧ್ರ ಪ್ರದೇಶಕ್ಕೂ ಕೂಡ ನೀರುಣಿಸಿ ಅವು ಕೊನೆಗೆ ಬಂಗಾಳ ಕೊಲ್ಲಿಗೆ ಸೇರಿಕೊಳ್ತಕ್ಕಂಥದ್ದು. ಹಾಗಾಗಿ ಪಶ್ಚಿಮ ಘಟ್ಟಕ್ಕೆ ಏನಾದರೂ ಅನಾಹುತ ಆದರೆ ಅದು ಬರೀ ಉತ್ತರ ಕನ್ನಡಕ್ಕೆ ಆಗುವ ಅನಾಹುತವಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಆಗ್ತಕ್ಕಂಥ ಅನಾಹುತ ಅಂತ ಅನ್ನೋದನ್ನ ನಮ್ಮ ಸರ್ಕಾರದವರು ಎಚ್ಚರ ವಹಿಸಬೇಕು, ನಾವು ಕೈ ತಗೋಬೇಕು. ಹುಳುಗೋಳ ಡ್ಯಾಮು ಮತ್ತು ಸಾಲ್ಕಣಿ ಡ್ಯಾಮ್ ಎರಡರಿಂದ ಒಟ್ಟು 1990 ಎಕರೆ ಅರಣ್ಯ ಮುಳುಗಡೆ ಆಗುತ್ತೆ. 325 ಎಕರೆ ಕೃಷಿ ಭೂಮಿ ಮುಳುಗಡೆ ಆಗುತ್ತೆ. ಊರೊಟ್ಟಿನ ಭೂಮಿ 220 ಎಕರೆ ಮುಳುಗಡೆ ಆಗುತ್ತೆ. ಒಟ್ಟು 2535 ಎಕರೆ ಅರಣ್ಯ, ಕೃಷಿ, ಊರೊಟ್ಟಿನ ಎಲ್ಲ ಭೂಮಿಗಳು ಸೇರಿ 2535 ಎಕರೆ ಭೂಮಿ ನಾಶವಾಗುತ್ತೆ. ಇನ್ನು ಅಘನಾಶನಿಗೆ ಬರೋದಾದ್ರೆ ಇದುವರೆಗೆ ನಾವು ಪರಿಸರದವರು ಎಲ್ಲೇ ಸೇರ್ಲಿ ಕೂಡ ನಾವೊಂದು ರೀತಿ ಒಂದು ಮೀಸೆ ತಿರುಗಿಸ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ವಿ. ಏನಪ್ಪಾ ಅಂತಂದ್ರೆ
ನಮ್ಮ ಅಘನಾಶಿನಿ ನದಿ ಯಾವುದೇ ಡ್ಯಾಮ್ ಇಲ್ಲದೆ ಸ್ವತಂತ್ರವಾಗಿ ಮುಕ್ತವಾಗಿ ಹರಿತಾ ಇರ್ತಕ್ಕಂಥ ಒಂದೇ ಒಂದು ನದಿ ಅಂತಂದ್ರೆ ನಮ್ಮ ಅಘನಾಶಿನಿ ಅಂತೇಳಿ. ಅಘನಾಶಿನ ಮುಖಜ ಭೂಮಿ ಎಷ್ಟು ಫಲವತ್ತಾಗಿದೆ, ಅಲ್ಲಿಂದ ಬೆಳೆಚುಗಳನ್ನೆಲ್ಲ ತೆಗೆದು ಅಲ್ಲಿಯ ಸ್ಥಳೀಯ ಜನಗಳು ಎಷ್ಟರ ಮಟ್ಟಿಗೆ ಅವರು ಆದಾಯವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡಾಕ್ಟರ್ ಟಿ.ವಿ. ರಾಮಚಂದ್ರ ಅವರ ನೇತೃತ್ವದಲ್ಲಿ ಮಾಡಿದ ಅಧ್ಯಯನದ ಪ್ರಕಾರ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಅಂದರೆ ರಾಮ್ಸರ್ ಸೈಟ್ ಅಂತ ಇದಕ್ಕೆ ಅದನ್ನು ಕೊಟ್ಟಿದ್ದಾರೆ, ಅನ್ಡಿಸ್ಟರ್ಬ್ಡ್ ರಿವರ್ ಅಂತ ಹೇಳಿ. ಆದರೆ ಇವತ್ತು ಆ ಕನಸಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ತಣ್ಣೀರನ್ನ ಎಸಿತಕ್ಕಂಥ ಕೆಲಸವನ್ನ ಮಾಡಿದೆ. ಈ ಅಘನಾಶಿ ನೀರು ಚಿತ್ರದುರ್ಗ ಜಿಲ್ಲೆ ವಾಣಿವಿಲಾಸ ಜಲಾಶಯಕ್ಕೆ ಇದನ್ನು ತಗೊಂಡು ಹೋಗ್ತಾರೆ. ಸಿದ್ದಾಪುರದ ತಾಲೂಕು ಬಾಳೆಕೊಪ್ಪ ಬಳಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡುತ್ತಾರೆ. 35 TMC ನೀರು ಸಾಗಾಟ, ಎತ್ತಿನ ಹೊಳೆಗಿಂತ ದೊಡ್ಡದು. ಎತ್ತಿನ ಹೊಳೆನಲ್ಲಿ 24 TMC ನೀರು ಎತ್ತುತ್ತಾರೆ. ಇಲ್ಲಿ ಅಘನಾಶಿನಲ್ಲಿ 34 TMC ನೀರು ಎತ್ತುತ್ತಾರೆ. 194 ಕಿಲೋಮೀಟರ್ ಪೈಪ್ ಲೈನ್ ಅನ್ನು ತಗೊಂಡು ಹೋಗ್ತಾರೆ. ಅಂದಾಜು 23,000 ಕೋಟಿ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಸರ್ಕಾರ ತಯಾರಾಗಿದೆ. ಅಪಾಯಗಳು ಸುಮಾರು 1,20,000 ಮರಗಳನ್ನು ಕಡಿಯತಕ್ಕಂಥ ಯೋಜನೆ ಸರ್ಕಾರದ ಮುಂದಿದೆ. 600 ಎಕರೆ ಅರಣ್ಯ ಮುಳುಗಡೆ ಆಗುತ್ತೆ. ಅದರಲ್ಲಿ 1,900 ಎಕರೆ, ಇದರಲ್ಲಿ 600 ಎಕರೆ, ಒಟ್ಟು 2,500 ಎಕರೆ. ಇದಿಷ್ಟೇ ಅಲ್ಲ, ಇನ್ನು ರೈಲ್ವೆ ಯೋಜನೆ, ರಸ್ತೆ ವಿಸ್ತರಣೆ ಯೋಜನೆ, ಬಂದರುಗಳನ್ನು ಮಾಡತಕ್ಕಂಥ ಯೋಜನೆ ಇತ್ಯಾದಿ ಎಲ್ಲವೂ ಸೇರಿದರೆ ಬಹುಶಃ ಇಲ್ಲಿ ಏನೂ ಅರಣ್ಯ ಉಳಿಯೋದಿಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಇದೆ. ಸೊ ಹೀಗೆ ಈ 2 ಯೋಜನೆಗಳನ್ನು ಅವರು ನಮ್ಮ ತಲೆ ಮುಂದೆ ಇಟ್ಟಿದ್ದಾರೆ. ಈಗ ಉತ್ತರ ಕಾಣಬೇಕಾದ ಪ್ರಶ್ನೆಗಳು ಅಂತ ನಂದೊಂದೆರಡು ಪ್ರಶ್ನೆಗಳು ಇದೆ. ನಂದು ಅಂದರೆ ನಿಮ್ಮದು, ನಾವು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆಗಳು ಇದು. ಮೊದಲನೇದು, ಈ 2 ಯೋಜನೆಗಳಿಂದ ಬೆಡ್ತಿಯನ್ನ ನೀವು ವರ್ಧಾ ನದಿಗೆ ಸೇರಿಸೋದ್ರಿಂದ, ಅಘನಾಶಿಯನ್ನು ವೇದಾವತಿಗೆ ತಗೊಂಡೋಗಿ ನಮ್ಮ ನದಿಯ ನೀರನ್ನ ನೀವು ಕದ್ಕೊಂಡು ಹೋಗೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಗೆ ಏನು ಉಪಯೋಗ? ಯಾವುದಾದ್ರೂ ಒಂದು ಯೋಚನೆ ಮಾಡಬೇಕಾದ್ರೆ ಆ ಸ್ಥಳೀಯ ಪ್ರದೇಶದ ಜನಗಳಿಗೆ ಉಪಯೋಗ ಆಗಬೇಕು. ಅದು ಮುಖ್ಯವಾದಂಥ ಯೋಜನೆಯ ಒಂದು ಬೇಸಿಕ್ ಪ್ರಿನ್ಸಿಪಲ್ಲು. ಇಷ್ಟು ಯೋಜನೆಗಳನ್ನು ನಮ್ಮ ನದಿಗಳನ್ನೇ ಸಂಪೂರ್ಣವಾಗಿ ನೀವು ಎತ್ಕೊಂಡು ಹೋಗ್ತಾ ಇದ್ದಾರೆ, ಕಿಡ್ನಾಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಉತ್ತರ ಕನ್ನಡದ ಜನಗಳಿಗೆ ಏನು ಉಪಯೋಗ? ಇದು ನಾವು ಕೇಳಬೇಕಾದಂಥ ಮೊದಲನೇ ಪ್ರಶ್ನೆ ಸರ್ಕಾರಕ್ಕೆ. ಎರಡನೇದು, ಉತ್ತರ ಕನ್ನಡಕ್ಕೆ ನೀರಾವರಿಗೆ, ಕುಡಿಯುವ ನೀರಿಗೆ ಪರ್ಯಾಯವೇನು? ಏನು ಪರ್ಯಾಯ? ಅಥವಾ ಬೇರೆ ಬಯಲುಸೀಮೆಯಿಂದ ಯಾವ್ದಾದ್ರು ನದಿಯನ್ನು ತಿರುಗಿಸಿ ಇಲ್ಲಿಗೆ ತಗೊಂಡು ಬರ್ತೀರಾ? ಅದ್ರದ್ದು ಏನೂ ಅವ್ರ ಮುಂದೆ ಇಲ್ಲ. ಬರೀ ನಿಮ್ಮ ನೀರನ್ನು ನಾವು ಹೊತ್ಕೊಂಡು ರಾಯಚೂರಿಗೆ ತಗೊಂಡು ಹೋಗ್ತೀವಿ ಅಂತಾರೆ ಹೊರತು ನಮಗೆ ನೀರನ್ನು ಕೊಡೋರು ಯಾರು? ನಾವು ಈ ರಾಜ್ಯದ ಪ್ರಜೆಗಳಲ್ವಾ? ಈ ದೇಶದ ಪ್ರಜೆಗಳಲ್ವಾ? ನಾವು ತೆರಿಗೆ ಕಟ್ಟೋದಿಲ್ವಾ? ಈ ನದಿಯನ್ನು ನಾವು ಇಷ್ಟು ವರ್ಷ ನಾವು ನಮ್ಮ ತಾಯಿಯ ಥರ ನೋಡ್ಕೊಂಡಿಲ್ವಾ? ಇದನ್ನು ನೀವು ಕಿಡ್ನಾಪ್ ಮಾಡಿ ಯಾವ ಜನಗಳನ್ನು ಕೇಳಿದೆ, ಅಧ್ಯಯನ ಮಾಡದೆ, ನಿಮ್ಮ ಮೀನುಗಾರರನ್ನ ಪ್ರಶ್ನೆ ಮಾಡದೆ ಎಲ್ಲದನ್ನು ಹೊತ್ಕೊಂಡು ಹೋಗ್ತಿರಲ್ಲ. ಉತ್ತರ ಕನ್ನಡದ ನೀರಾವರಿಗೆ, ಕುಡಿಯುವ ನೀರಿಗೆ ಪರ್ಯಾಯವೇನು? ಇದು ನಾವು ಸರ್ಕಾರಕ್ಕೆ ಕೇಳಬೇಕಾದಂಥ ಪ್ರಶ್ನೆ. ಎರಡನೇದು, ಸರ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅನೇಕ, ನಾವು ಕೇಳದೇ ಇದ್ರೂ ಕೂಡ ಕೆಲವು ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದೆ. ಯಾರ ಅಭಿವೃದ್ಧಿ ಅಂತ ನಂಗೆ ಗೊತ್ತಿಲ್ಲ. ಒಂದು, ನಾವು ಕೇಳದೆ ಹೋದರೂ ಕೂಡ ಇಲ್ಲಿ ಕೈಗಾರದಲ್ಲಿ 3-4 ಅಣುಸ್ಥಾವರಗಳನ್ನು ಸ್ಥಾಪಿಸಿ ನಾವೇನು ಕೇಳಿದ್ದಿಲ್ಲ, ನಾವೇನು ಅರ್ಜಿ ಹಾಕಿದ್ದಿಲ್ಲ. ನೀವಾಗಿಯೇ ನಮ್ಮ ಮೇಲೆ ಕರುಣೆ ಇಟ್ಟು ಉತ್ತರ ಕನ್ನಡ ಜಿಲ್ಲೆಗೆ 4 ಅಣುಸ್ಥಾವರಗಳನ್ನು ಕೊಟ್ಟರೆ ಅದರ ಜೊತೆಗೆ ಬೋನಸ್ ಅಂತ ಇನ್ನೂ 5-6ನೇ ಅಣುಸ್ಥಾವರದ ಯೋಜನೆಗಳನ್ನು ಕೊಡ್ತಾ ಇದ್ದೀರಿ. ನಮಗೊಂದು ನೌಕಾ ನೆಲೆಯನ್ನು ತಂದ್ಕೊಡಿ ಕಾರವಾರದಲ್ಲಿ ಅಂತ ನಾವು ಯಾರೂ ಅರ್ಜಿ ಹಾಕಿಟ್ಟಿಲ್ಲ. ನಾವು ಕೇಳಿದೆ, ಪಾಪ ನೀವು ಉತ್ತರ ಕನ್ನಡ ಜಿಲ್ಲೆಗೆ, ಕಾರವಾರಕ್ಕೆ ಅದನ್ನು ನೀವು ತಂದುಕೊಟ್ರಿ. ಹೀಗೆ ನಾವು ಕೇಳಿದೆ, ನೀವು ಬೇಕಾದಷ್ಟು ಕೊಟ್ಟಿದ್ದೀರಿ. ಆದರೆ ನಾವು 2 ಮಾತ್ರ ನಾವು ಕೇಳಿರೋದು. ನಾವು ಕೇಳಿದ್ದೇನಪ್ಪ ಅಂದರೆ, ಉತ್ತರ ಕನ್ನಡದ ಬಹುವರ್ಷಗಳ ಬೇಡಿಕೆ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ. ನಾವೇ ಇಲ್ಲೊಂದು ತಾಜ್ ಮಹಲ್ ಕಟ್ಕೊಡಿ. ತಾಜ್ ಮಹಲ್ ನೋಡಕ್ಕೆ ಆಗ್ರಾ ತನಕ ಹೋಗ್ಬೇಕು, ಬಹಳ ಕಷ್ಟ ನಮ್ಗೆ. ಇಲ್ಲೇ ಒಂದು ತಾಜ್ ಮಹಲ್ ಕಟ್ಕೊಡಿ, ನಾವೇನೂ ಕೇಳಿಲ್ಲ.
ನಾವು ಕೇಳಿರೋದು ಜುಜುಬಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ. ನಾವು ಒಂದು ಸಣ್ಣ ಪುಟ್ಟ ಕಾಯಿಲೆಗೂ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಅದರಿಂದ ಇಲ್ಲೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಕೊಡಿ ಅಂತ ಎಷ್ಟೋ ವರ್ಷಗಳಿಂದ ಈ ಜನಗಳು ಕೇಳ್ತಾ ಇದ್ದಾರೆ. ನಾವು ಅರ್ಜಿ ಹಾಕಿದ್ದೀವಿ, ಆದರೆ ಇವತ್ತಿನ ತನಕ ಸರ್ಕಾರ ಈ ಅರ್ಜಿಯನ್ನ ಮಾನ್ಯತೆ ಮಾಡತಕ್ಕಂಥ ಯಾವ ಕ್ರಮವನ್ನು ಇವತ್ತಿನ ತನಕ ಕೈಗೊಂಡಿಲ್ಲ. ಹೌದಾ? ಎರಡನೇದು ಮಂಗನ ಕಾಯಿಲೆ ಇಲ್ಲಿ ಶಾಶ್ವತವಾಗಿದೆ. ಪ್ರತಿ ವರ್ಷ ಬೇಸಿಗೆ ಬಂತು ಅಂತಂದ್ರೆ ಜೀವ ಎಡಗೈಲಿ ಇಟ್ಕೊಂಡು ನಾವು ಕಾಯ್ತಾ ಇರಬೇಕು. ಮೊನ್ನೆ ಕೂಡ ಸಿದ್ದಾಪುರದ ಒಂದು ಹಳ್ಳಿನಲ್ಲಿ ಒಂದು ಹೆಂಗಸಿಗೆ ಇದು ಕನ್ಫರ್ಮ್ ಬಂದಿದೆ. ಅಲ್ಲಿಗೆ ಈ ವರ್ಷದ ಸೀಸನ್ನು ಶುರು. ಆದರೆ ಮಂಗನ ಕಾಯಿಲೆಗೆ ಶಾಶ್ವತವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟು ವರ್ಷವಾದರೂ ಕೂಡ ಘನ ಸರ್ಕಾರಕ್ಕೆ, ಕೇಂದ್ರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಮಗೆ ಈ ಮಂಗನ ಕಾಯಿಲೆ ವಾಸಿ ಮಾಡತಕ್ಕಂಥ ಯಾವ ಇದು ಕೂಡ ಇಲ್ಲ. ಕೊನೆಯದಾಗಿ ನಾನು ಇನ್ನೊಂದು ಪ್ರಶ್ನೆಯನ್ನು ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತೀನಿ. ನಾನು ಬಹಳ ವಿನಯದಿಂದಲೇ ನಿಮ್ಮಲ್ಲಿ ಈ ಪ್ರಶ್ನೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಮೊದಲನೇದು, ಈ ನಾನು ಒಬ್ಬ ವ್ಯಕ್ತಿ, ನೀವೆಲ್ಲರೂ ಬಿಡಿ ವ್ಯಕ್ತಿಗಳು. ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ನಮಗೆ ಸ್ವತಂತ್ರ ಇದೆ. ಇದು ಬೇಕು ಅಂತ ಅನ್ಬೋದು ಅಥವಾ ಬೇಡ ಅಂತ ಅನ್ಬೋದು. ಆದರೆ ಜನಪ್ರತಿನಿಧಿಗಳಿಗೆ ನಿಮ್ಮ ಅಭಿಪ್ರಾಯ, ಪರ್ಸನಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಅಧಿಕಾರ ಇಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಒಬ್ಬ ಆದರ್ಶ ರಾಜನನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಪ್ರಜಾ ಸುಖೇ ಸುಖಂ ರಾಜ್ಞಃ ಪ್ರಜಾನಾಂತು ಹಿತೇ ಹಿತಂ ನಾತ್ಮಪ್ರಿಯಂ ಹಿತಂ ರಾಜ್ಞಃ ಪ್ರಜಾನಾಂತು ಹಿತಂ ಹಿತಂ. ರಾಜನಿಗೆ ಪ್ರಜೆಗಳಿಗೆ ಯಾವುದು ಹಿತವೋ ಅದೇ ರಾಜನಿಗೂ ಹಿತ, ಪ್ರಜೆಗಳಿಗೆ ಯಾವುದು ಸುಖವೋ ಅದೇ ರಾಜನಿಗೂ ಹಿತ. ರಾಜನಿಗೆ ಅವನ ವೈಯಕ್ತಿಕವಾದ ಸುಖ, ವೈಯಕ್ತಿಕವಾದ ಹಿತ ಅಂತ ಏನೂ ಇರೋದಿಲ್ಲ. ಹಾಗೆ ಪ್ರಜಾಪ್ರತಿನಿಧಿಗಳಿಗೆ ನಮ್ಮ ಈ ಪ್ರದೇಶದಲ್ಲಿ ನಿಮ್ಮ ಈ ನದಿಗಳನ್ನು ಉತ್ತರಕ್ಕೆ ಪೂರ್ವಕ್ಕೆ ತಿರುಗಿಸೋ ವಿಚಾರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಬೇರೆ ಇರ್ಬೋದು, ನಿಮ್ಮ ಪಕ್ಷಗಳ ಅಭಿಪ್ರಾಯ ಬೇರೆ ಇರ್ಬೋದು. ಆದರೆ ನೀವು ಪ್ರತಿನಿಧಿಸಬೇಕಾದ್ದು ಈ ಜನಗಳು, ಇಲ್ಲಿರ್ತಕ್ಕಂಥ ಸಾವಿರಾರು ಕೂರೋದಕ್ಕೆ ಜಾಗ ಇಲ್ಲದೆ ಬಿಸಿಲಲ್ಲಿ ನಿಂತ್ಕೊಂಡು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಒಕ್ಕೊರಲಿನಿಂದ ಈ ಬೆಡ್ತಿ ಮತ್ತು ಅಘನಾಶಿನಿ ಯೋಜನೆ ನಮಗೆ ಬೇಡ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಾಗಲಿ ಅಥವಾ ಪಾರ್ಲಿಮೆಂಟಲ್ಲಾಗಲಿ ಈ ಯೋಜನೆಗಳು ಬೇಡ ಅಂತ ನೀವು ಹೇಳಬೇಕೇ ಹೊರತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಥವಾ ನಿಮ್ಮ ಪಕ್ಷದ ಅಭಿಪ್ರಾಯವನ್ನು ದಯವಿಟ್ಟು ಹೇಳಕೂಡದು. ನೀವು ಮೊದಲನೇದಾಗಿ ಪ್ರಜಾಪ್ರತಿನಿಧಿಗಳು ಹೊರತು ಆಮೇಲೆ ಇಂಡಿವಿಜುವಲ್ ವ್ಯಕ್ತಿಗಳು. ಅಂತಹ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಶಿರಸಾವಹಿಸಿ ನಿಮ್ಮ ಪ್ರಜಾಪ್ರತಿನಿಧಿಗಳ ಕರ್ತವ್ಯವನ್ನ ಕೌಟಿಲ್ಯ ಹೇಳಿದ ರೀತಿಯಲ್ಲಿ ನಿರ್ವಹಿಸ್ತೀರಿ ಅಂತ ಹೇಳಿ ಎಲ್ಲ ಜನಗಳು ಕೂಡ ನಂಬಿಕೊಂಡಿದ್ದಾರೆ. ಹೌದು ಅನ್ನೋದಾದ್ರೆ ದೊಡ್ಡ ಚಪ್ಪಾಳೆ ಅವರು. ಹಾಗಾಗಿ ಇವತ್ತು ನಮ್ಮ ವೇದಿಕೆಯ ಮೇಲಿರ್ತಕ್ಕಂಥ ಹಲವಾರು ಜನ ಸಂತರು, ಸಂತ ಶಕ್ತಿ ಅಂತ ಇದು ಕರೀತಾರೆ, ಸಂತರು, ಪೂಜ್ಯರು ಹಾಗೂ ನಮ್ಮ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಗಳು ಮತ್ತು ಇಲ್ಲೆಲ್ಲ ಲಕ್ಷಾಂತರ ಜನಗಳು ಸೇರಿರ್ತಕ್ಕಂಥ ದೃಷ್ಟಿಯಿಂದ ಇವರೆಲ್ಲ ಇದರಿಂದ ಇದಕ್ಕೆ ಕೊನೆ ಆಗಲಿ, ಇದು ಯಶಸ್ಸಾಗಲಿ. ನಮ್ಮ ಹೋರಾಟ ಏನಿದೆ ಅದಕ್ಕೆ ಕೊನೆಯೇ ಒಂದು ಮಾತು, ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದಧ್ಯಾತ್ ದೇವೋ ದುರ್ಬಲ ಘಾತಕ ಅಂತ. ಅಂದ್ರೆ ಹೋಮ ಹವನ ಮಾಡಬೇಕಾದ್ರೆ, ದೇವಾಲಯಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಪ್ರಾಣಿ ಬಲಿ ಕೊಡ್ತಾರೆ. ಏನ್ ಬಲಿ ಕೊಡ್ತಾರೆ? ಹುಲಿ ಬಲಿ ಕೊಡ್ತಾರ? ಖಂಡಿತ ಇಲ್ಲ. ಕುದುರೆ ಬಲಿ ಕೊಡ್ತಾರ? ಇಲ್ಲ ಸರ್. ಹಾಗಾದ್ರೆ ಯಾವ ಬಲಿ ಕೊಡ್ತಾರೆ? ಯಾವ ಬಲಿ ಕೊಡೋದು ಅಂದ್ರೆ ಮೇಕೆ ಮರಿ, ಅಜಾಪುತ್ರ. ಮೇಕೆ ಅನ್ನೋದಕ್ಕೆ ಯಾವ ಒಂದು ಪಾಪ ಅದಕ್ಕೆ ಸಂರಕ್ಷಣೆಯನ್ನು 2 ಪುಟಾಣಿ ಕೊಡ್ಬಿಟ್ರೆ ಅದಕ್ಕೆ ನೀವು ಕೊಟ್ಟಿಲ್ಲ. ಆ ಮೇಕೆಯ ಮರಿಗೆ ಕೊಡೂ ಇಲ್ಲ ಅದಕ್ಕೆ. ಅದು ಮೆಹನದ ಬಿಟ್ರೆ ಅದಕ್ಕೆ ನೀನು ಗೊತ್ತಿಲ್ಲ ಪಾಪ, ಅತ್ಯಂತ ದುರ್ಬಲ. ಆದ್ರಿಂದ ಆ ಅಜಾಪುತ್ರ ಇದೆಯಲ್ಲ ಅದನ್ನೇ ಎಲ್ಲರೂ ಕೂಡ ದೇವರಿಗೆ ಬಲಿ ಕೊಡ್ತಾರೆ. ಕೊನೆಯದಾಗಿ ಹೇಳ್ತಾನೆ, ದೇವೋ ದುರ್ಬಲ ಘಾತಕ. ದುರ್ಬಲರನ್ನು ಕಂಡ್ರೆ ದೇವರಿಗೂ ಆಗೋದಿಲ್ಲ.
ನಾವು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶ್ಚಿಮ ಘಟ್ಟದ ಮೇಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಮುಖ್ಯವಾಗಿ ಈ ರೀತಿ ಸವಾರಿ ಮಾಡ್ತಾ ಇದೆ ಅಂತ ಹಲವಾರು ವರ್ಷಗಳಿಂದ ಅಂದರೆ ನಾವು ಗಟ್ಟಿಯಾಗಿ ದನಿಯನ್ನು ಎತ್ತಲಿಲ್ಲ ಇದುವರೆಗೆ. ಇದು ನಮ್ಮ ಸಾವು ಬದುಕಿನ ಪ್ರಶ್ನೆ. ನಮ್ಮ ಬೆಡ್ತಿ ಮತ್ತು ಅಘನಾಶಿ ನದಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಸಾವು ಬದುಕಿನ ಪ್ರಶ್ನೆ, ನಮ್ಮ ಮೀನುಗಾರಿಕೆಯ ಪ್ರಶ್ನೆ, ನಮ್ಮ ಕೃಷಿಗಾರ ಪ್ರಶ್ನೆ, ನಮ್ಮ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳೆಲ್ಲ ಈ ನದಿ ದಡಗಳ ಮೇಲಿದೆ. ಇದನ್ನೆಲ್ಲ ನಾವು ಉಳಿಸಿಕೊಳ್ಳಲೇಬೇಕು ಅಂತ ಅನ್ನೋದಾದರೆ ನಾವು ಈ 5 ಬೆಟ್ಟು ಒಂದಾಗಬೇಕು. ನಾವು ಮೇಕೆ ಮರಿಗಳ ಹಾಗೆ ಇದುವರೆಗೆ ನಾವು ಮೇಕೆ ಮರಿಗಳ ಹಾಗೆ ಮ್ಯಾ ಅಂತಿದ್ದವಲ್ಲ, ಅದು ಇನ್ನೂ ನಡೆಯೋದಿಲ್ಲ. ನಾವು ಹುಲಿಗಳ ಹಾಗೆ ಗರ್ಜನೆ ಮಾಡಬೇಕು. ಆ ರೀತಿ ಗರ್ಜನೆ ಮಾಡಬೇಕಂತ ನಿಲ್ಲಿಸಿ ಅಂತ ಹೇಳೋದಕ್ಕೆ ಕೋಪ ಬರುತ್ತೇನೆ. ಯಾಕೆಂತಂದ್ರೆ ನದೀನಾಂ ಸಾಗರೋ ಗತಿ ಅಂತ ನಮ್ಮ ಹಿರಿಯರಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ನದಿಗಳು ಸಮುದ್ರಕ್ಕೆ ಸೇರೋದು. ಮಕ್ಕಳಿಗೆ ಪ್ರೈಮರಿ ಸ್ಕೂಲಿನ ವಿಜ್ಞಾನದಲ್ಲಿ ನಾವು ಹೇಳ್ಕೊಡ್ತೀವಿ ಏನಪ್ಪಾ ಅಂತಂದ್ರೆ ನದಿ ನೀರು ಸಮುದ್ರಕ್ಕೆ ಸೇರಬೇಕು, ಸಮುದ್ರ ನೀರು ಸೂರ್ಯನ ಬೆಳಕಿನಿಂದ ಆವಿಯಾಗಿ ಮೋಡವಾಗುತ್ತೆ, ಮೋಡದಿಂದ ಪುನಃ ನೀರು ಬರುತ್ತೆ, ಅದು ನದಿಗಳ ಮೂಲಕ ಹರಿಯುತ್ತೆ, ಅದು ಪುನಃ ಸಮುದ್ರಕ್ಕೆ. ಇದು ಜಲಚಕ್ರ ಅಂತ ಹೇಳಿ ಇದನ್ನ ನಾವು ಅವರಿಗೆ ಹೇಳ್ಕೊಡ್ತೀವಿ. ನಮ್ಮ ರಾಜಕಾರಣಿಗಳು ಹೇಳೋದು ಈ ಜಲಚಕ್ರವೇ ಬೇಡ, ಪ್ರಕೃತಿಗೆ ಬುದ್ಧಿ ಇಲ್ಲ, ನಮಗೆ ಮಾತ್ರ ಬುದ್ಧಿ ಇರೋದು. ಈ ಜಲಚಕ್ರ ನದಿ ಸೇರ್ಬಿಡ್ತು ಅಂದ್ರೆ ಅದು ವೇಸ್ಟು. ಆದ್ರಿಂದ ಅದನ್ನ ಪೂರ್ವಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.